ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಹಬ್ಬಲಿಯವರ ರಸಬಳ್ಳಿ ಎನ್ನುವಂಥ ಪದ್ಯಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಪದ್ಯ 5 ಮುಗಿದಿತ್ತು, ಈಗ ಪದ್ಯ 6. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದ ಅರಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ಹುಟ್ಟುವಾಗ ಏನೂ ತರಲಿಲ್ಲ, ಹೋಗಬೇಕಾದ್ರೆ ಏನೂ ಕೂಡ ಹೊತ್ಕೊಂಡು ಹೋಗೋದಿಲ್ಲ. ಈ ನಡೋ ಮಧ್ಯೆ ಜೀವನ ಇದೆಯಲ್ಲ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಸಾಹಿತ್ಯ ನೋಡ್ಕೊಂಬರ್ತೀವಿ ನಾವು. ಹುಟ್ಟಿದಾಗ ಏನೂ ತಂದಿಲ್ಲ, ನಾವು ಬೆತ್ತಲೆಯಾಗಿ ಬಂದೀವಿ, ಹೋಗಬೇಕಾದ್ರೂ ಕೂಡ ಬೆತ್ತಲೆಯಾಗಿ ಹೋಗ್ತೀವಿ. ಈ ನಡೋ ಮಧ್ಯೆ ಏನಿದ್ದಾವಲ್ಲ ಜೀವನ, ಸುಟ್ಟು 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 ಹೋಗ್ತದೆ ಜೀವನ. ಸುಣ್ಣದ ಅರಳಾಯಿತು ದೇಹವು. ಕಲ್ಲಿರ್ತದೆ, ಸುಣ್ಣದ ಕಲ್ಲು, ಅದು ಸುಟ್ಟ ಮೇಲೆ ಅದು ನೀರಲ್ಲಿ ಹಾಕಿದಾಗ ಅರಳುತ್ತದೆ. ನಮ್ಮದು ಕೂಡ ಜೀವನ ಹಾಕಾಗಬೇಕು. ಹುಟ್ಟಿದ್ದೀವಿ, ಸಾಯ್ತೀವಿ, ನಡೋ ಮಧ್ಯೆ ಅರಳಬೇಕು ಜೀವನ. ಬರೇ ಸುಟ್ಕೊಂತ ಹೋಗೋದಲ್ಲ ದೇಹವನ್ನು, ಬರೇ ಕಷ್ಟಪಡೋದಲ್ಲ, ಸುಖವನ್ನು ಕೂಡ ಅನುಭವಿಸಬೇಕು. ಹೇ ಭಗವಂತ, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ಭಾಳಷ್ಟು ಕಷ್ಟಗಳಿದ್ದಾವೆ ನಮಗೆ, ಅದನ್ನೆಲ್ಲವನ್ನು ಬಿಡಿಸು. ಜೀವನ ಪರ್ಯಂತ ನಾವು ಬರೇ ಹೀಗೆ ಕಷ್ಟಪಡ್ಕೊಂತ ಹೋಗ್ತಾ ಇದ್ದೀವಿ, ಅದನ್ನು ನಿವಾರಿಸು ಅನ್ನುವಂಥ ರೀತಿಯೊಳಗೆ ಭಗವಂತನನ್ನು ಕೇಳಿಕೊಂಡು ಬರುವಂಥ ಪದ್ಯ 6. ಇನ್ನು 7ನೇ ಪದ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನದ ಅನುಭವವನ್ನು ಹೇಳ್ಕೊಂಡು ಬರ್ತಾರೆ. ಎಷ್ಟೆಲ್ಲ ಪ್ರಕೃತಿಯೊಳಗೆ ಗಿಡ ಮರಗಳು ಇದ್ದಾವೆ, ಅದರಲ್ಲೂ ಆ ಜನಪದರು ಕಂಡಿರ್ತಕ್ಕಂಥ ಆ ಮರದ ವೈಶಿಷ್ಟ್ಯತೆಗಳೇನು. ಪದ್ಯ 7. ಬ್ಯಾಸಿಗಿ ದಿವಸಕ ಬೇವಿನ ಮರ ತಂಪ, ಬ್ಯಾಸಿಗಿ ದಿವಸಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪ, ಭೀಮಾರತಿ ಎಂಬ ಹೊಳೆ ತಂಪ ಹಡೆದಮ್ಮ, ನೀ ತಂಪ ನನ್ನ ತವರಿಗೆ, ನೀ ತಂಪ ನನ್ನ ತವರಿಗೆ. ಈ ಸೃಷ್ಟಿ ಒಳಗೆ ಎಷ್ಟೆಲ್ಲ ಮರ ಗಿಡಗಳು ಇದ್ದಾವೆ. ಅದರಲ್ಲಿ ಬೇಸಿಗೆ ದಿನ ಅಂತ ಬರ್ತದೆ. ಬೇಸಿಗೆ ದಿನ ಹಳ್ಳಿಯವರೊಳಗೆ ಬೇಸಿಗೆ ಅಂತ ಕರೀತಾರೆ, ನಾವು ಬೇಸಿಗೆ ರಜಾ ಅಂತ ಬಿಡ್ತಾ ಇದ್ರಲ್ಲ. ಸುಡು ಬಿಸಿಲು, ಅದರಲ್ಲಿ ನಮ್ಮ ಬಳ್ಳಾರಿ ಮಂದಿಗೆ ಬಿಸಿಲಿನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಬಿಸಿಲಿನ ತಾಪದಿಂದ ಬಳಲಿ ಬಂದಂಥವ್ರಿಗೆ ನೆರಳಿಲ್ಲ ಅಂತ ಜಾಲಿಯ ಮರದಂತೆ ಅಂತ ನೋಡ್ಕೊಂಬಂದೀವಿ ನಾವು. ಬಿಸಿಲಲ್ಲಿ ಬಳಲಿ ಬಂದಂಥ ಸಂದರ್ಭದೊಳಗೆ ನೀವು ಯಾವ ಮರದ ಕೆಳಗೆ ನಿಂತ್ಕೊಂಡ್ರೂ ಕೂಡ ಆ ಸುಖ ಸಿಗೋದಿಲ್ಲ. ಬೇವಿನ ಮರದಲ್ಲಿ ನಿಂತ್ಕೊಂಡಿರ್ತಕ್ಕಂಥ, ಬೇವಿನ ಮರದ ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭ ನಾವು ನೋಡಿಕೊಂಡಾಗ ಬೇರೆ ಎಲ್ಲಿಯೂ ಕೂಡ ಆ ಒಂದು ನೆಮ್ಮದಿ, ಆ ಒಂದು ಖುಷಿ ಎಲ್ಲಿಯೂ ಕೂಡ ಸಿಗೋದಿಲ್ಲ. ಅದನ್ನು ಜೀವನದಲ್ಲಿ ಅನುಭವಿಸಿದಂಥವರು ಜನಪದರು. ಬ್ಯಾಸಿಗೆ ದಿವಸಕ, ಬಹಳಷ್ಟು ಸುಡು ಬಿಸಿಲಿನ ದಿನಮಾನಗಳಲ್ಲಿ ಬೇವಿನ ಮರ ಬಹಳಷ್ಟು ತಂಪನ್ನು ಕೊಡ್ತದೆ. ಇವತ್ತಿಗೂ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅಮ್ಮ ಅಂತ ಎದ್ದೇಳ್ತವೆ. ಅಮ್ಮ ಅಂತ ಎದ್ದಾಗ ಬೇವಿನ ಎಲೆಗಳ ಮೇಲೆ ಮಲಸ್ತಾರೆ ಆ ವ್ಯಕ್ತಿಗಳನ್ನು. ಬೇವಿನ ಎಲೆಗಳಿಂದ ಅದನ್ನ ಇದು ಮಾಡ್ಕೊಳ್ತಾರೆ, ಗಾಳಿ ಬೀಸಿಕೊಳ್ತಾರೆ. ಅಷ್ಟೊಂದು ತಂಪು ಬೇವಿನ ಮರ. ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪ ಅನ್ನುವಂಥ ಅನುಭವದ ಮಾತುಗಳಿದಾವಲ್ಲ, ನಿಜವಾಗ್ಲೂ ಆ ಇಡೀ ಜನಪದರ ಸಾಹಿತ್ಯಕ್ಕೆ ಹ್ಯಾಟ್ಸ್ ಆಫ್. ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರ ತಂಪ. ಇನ್ನು ಭೀಮಾರತಿ ಎಂಬ ಹೊಳೆ ತಂಪ. ಭೀಮಾರತಿ, ಭೀಮಾ ಅನ್ನುವಂಥ ನದಿ ಭಾಳಷ್ಟು ತಂಪಂಥದ್ದು ನದಿ, ಆ ಹೊಳೆ. ನಾನು ತಿಳಿದ ಮಟ್ಟಿಗೆ ಒಂದು ಸೆಕೆಂಡ್ ಇಯರ್ನೋ ಫಸ್ಟ್ ಇಯರ್ನೊಳಗೆ ನೀವು ಹೊಳೆಯ ಬಗ್ಗೆ, ಶಾಂಭವಿ ಅನ್ನುವಂಥ ಹೊಳೆಯ ಬಗ್ಗೆ ದಣಿಗಳ ಬೆಳ್ಳಿ ಲೋಟ ಪಾಠ ಓದ್ಕೊಂಬಂದು ನೆನಪಿರ್ಬೇಕು ನಿಮಗೆ. ಆ ಹೊಳೆ ಭಾಳಷ್ಟು ತಂಪಾಗಿರುವಂಥದ್ದು, ಭಾಳಷ್ಟು ಶಾಂತವಾಗಿರುವಂಥ ನದಿ ಭೀಮಾರತಿ. ಹೇಗೆ ಬ್ಯಾಸಿಗೆ ದಿವಸದೊಳಗೆ ಬೇವಿನ ಮರ ತಂಪಾಗಿರ್ತದೋ, ಇಡೀ ಹೊಳೆಗಳಲ್ಲಿ ಭೀಮಾ ಅನ್ನುವಂಥ ಆ ಭೀಮಾರತಿ ಅನ್ನುವಂಥ ಹೊಳೆ ಎಷ್ಟು ತಂಪಾಗಿರ್ತದೋ, ಹಾಗೆ ನನ್ನ ತವರಿಗೆ ನೀನು ತಂಪು ಅನ್ನುವಂಥ ರೀತಿಯೊಳಗೆ ಹಡೆದವ್ವನನ್ನ, ತಾಯಿಯನ್ನು ನೆನಪು ಮಾಡಿಕೊಳ್ಳುವಂಥ ಹೆಣ್ಣು, ತಾಯಿಯ ತವರಿನ ಬಗ್ಗೆ ನೆನಪು ಮಾಡಿಕೊಳ್ಳುವಂಥ ಆ ಪದ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಬಿಸಿಲಿನ ಝಳದೊಳಗೆ ಬೇವಿನ ಮರ ಯಾವ ರೀತಿಯೊಳಗೆ ತಂಪು ಕೊಡ್ತದೋ, ಹೊಳೆಗಳಲ್ಲಿ ತಂಪಾಗಿರ್ತಕ್ಕಂಥ ಭೀಮಾರತಿ ಅನ್ನುವಂಥ ಹೊಳೆ ಯಾವ ರೀತಿಯೊಳಗೆ ತಂಪಿದೆಯೋ, ಹೇ ಹಡೆದಮ್ಮ, ಹೇ ನನ್ನನ್ನು ಈ ಭೂಮಿಗೆ ತಂದಿರತಕ್ಕಂಥ ಹೇ ತಾಯಿಯೇ, ನೀನು ತಂಪು ನನ್ನ ತವರಿಗೆ. ತಾಯಿ ಇರಬೇಕು, ಇಲ್ಲ ಬಾಯಿ ಇರಬೇಕು ಅಂತ ಹೇಳುತ್ತಾರೆ ಮಕ್ಕಳಿಗೆ. ತಾಯಿ ಇದ್ದರೆ ತಾಯಿ ನಡೆಸ್ಕೊಂಡು ಹೋಗ್ಬಿಡ್ತಾಳೆ.
ಇಲ್ಲ ಬಾಯಿರಬೇಕು, ಕೇಳಬೇಕು. ಹಡದಮ್ಮ ನೀನು ನಮ್ಮ ತವರಿಗೆ ಅಷ್ಟು ತಂಪಾಗಿದ್ದೀಯಾ ನೀನು ಅನ್ನುವಂಥ ಮಾತನ್ನು ತಾಯಿ ಬಗ್ಗೆ ಹೇಳ್ಕೊಂಡು ಬರುವಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯ 7. ಭಾಳ ಚಂದ ಬೆಳೀತಾವೆ ಮಕ್ಕಳು ತಾಯಿಯ ಮಡಿಲಲ್ಲಿ. ಆ ಬೆಳೆದಿರ್ತಕ್ಕಂಥ ಮಕ್ಕಳನ್ನು ಕೇಳ್ತಾರಂತೆ ಜನ, ಏನವ ಎಷ್ಟು ಚಂದ ಇದೆಯಲ್ಲವ ಅಂತ ಹೇಳಿದಾಗ ಏನು ಉಂಡಿ, ಏನು ತಿಂದಿ ಅಂತ ಕೇಳ್ತಾರೆ. ಇವತ್ತಿನ ರೀತಿಯೊಳಗೆ ಹೇಳೋದು ಬೇರೆ. ಅವತ್ತಿನ ಕಾಲದೊಳಗೆ ಭಾಳ ದುಂಡುಂಡಿಗಿತ್ತು ಅಂದ್ರೆ ಮಕ್ಕಳು ಏನು ತಿಂತೀಯ ನೀನು ಅಂತ ಕೇಳ್ಕೊಂಡು ಬರ್ತಾರೆ. ಅದಕ್ಕೆ ಜನಪದರು ಉತ್ತರ ಕೊಡ್ತಾರೆ. ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಳ್ಯವ, ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಳ್ಯವ, ಯಾರೆಂಜಲ ಉಂಡು ನನ್ನ ಮನವ, ಯಾರೆಂಜಲ ಉಂಡು ನನ್ನ ಮನವ, ಹಡೆದೌನ ಬಾಯಂಜಲು ಉಂಡು ಬೆಳೆದೇನ, ಹಡೆದೌನ ಬಾಯಂಜಲು ಉಂಡು ಬೆಳೆದೇನ. ನಮ್ಮ ಮಕ್ಕಳು ನಮ್ಮ ಮುಂದೆನೇ ಭಾಳ ಚಂದ ಬೆಳೆದು ಬಿಡ್ತಾವೆ, ನಮಗೆ ಗಾಬರಿ ಬರ್ತಾರೆ. ಇವತ್ತು ಅಪ್ಪ ಅಮ್ಮ ನೋಡ್ರಿ, ನೀವು ಬಗಲಾಗ ನಿಂತ್ಕೊಂಡ್ರೆ ಗಾಬರಿ ಆಗ್ತಾರೆ, ನಮ್ಮ ಮಕ್ಕಳ ಇವು ಅಂತ. ಆ ರೀತಿ ಬೆಳಿಬೇಕಾದ್ರೆ ಹೆಂಗೆ ಬೆಳೆದವ ನೀನು ಅಂತ ಕೇಳಿದರೆ ಆ ತಾಯಿ ಅಂದರೆ ಬೆಳೆದಿರ್ತಕ್ಕಂಥ ಮಗಳು ಅಥವಾ ಮಗ ಹೇಳ್ತಾರೆ ಏನಂತ, ಕಣ್ಣೆಂಜಲ ಕಾಡಿಗೆ ದೃಷ್ಟಿ ಆಗಿತ್ತು ಅಂತಂದು ಹೇಳಿ ಕಣ್ಣಿನೊಳಗೆ ಹಚ್ಕೊಂಡಿರ್ತಕ್ಕಂಥ ಕಾಡಿಗೆಯನ್ನು ತೆಗೆದು ದೃಷ್ಟಿ ಪಟ್ಟಿಟ್ಟಿರ್ತಾರೆ. ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಳ್ಯವ. ಒಂದು ಉದಾಹರಣೆ ಇಲ್ಲಿ ನಾವು ಹೇಳ್ತಿರ್ಬೇಕು ನಿಮಗೆ. ನಿಮ್ಮ ಅಪ್ಪ ಅಮ್ಮಗೆ ಇದೆಲ್ಲ ಅನುಭವ ಇರ್ತದೆ. ನೀವು ಈಗಿನ ಜನ್ರೇಷನಿಗೆ ಸ್ವಲ್ಪ ಅನುಭವ ಕಡಿಮೆ, ಬಟ್ ಅಪ್ಪ ಅಮ್ಮ ಅಜ್ಜಿ ಮನೆಯಲ್ಲಿ ಯಾರಾದಿದ್ದರೆ ಆ ವಿಚಾರನ ಹಂಚ್ಕೊಂಡ್ರೆ ನಿಮಗೂ ಕೂಡ ಅದರ ಅನುಭವ ಆಗ್ತದೆ. ಚಿಕ್ಕವರಿದ್ದಾಗ ಈ ಊಟ ಆದಮೇಲೆ ವಿಳ್ಯದೆಲೆ ಅಂತ ಹಾಕ್ಕೊಳ್ತಾರೆ, ತಾಂಬೂಲ ಅಂತ ಹಾಕ್ಕೊಳ್ತಾರೆ. ಅವನು ಚಿಕ್ಕ ಮಕ್ಕಳು ನೋಡ್ತಾ ಇರ್ತವೆ ಅಪ್ಪ ಅಮ್ಮ ಏನು ಮಾಡ್ತಾವಲ್ಲ ಅಂತ. ಆ ಬಾಯಂಜಲ ಆ ಎಲೆ ಅಡಿಕೆ ಹಾಕ್ಕೊಂಡಾಗ ಬಾಯಿ ಕೆಂಪಗಾಗ್ತದೆ, ತುಟಿ ಕೆಂಪಗಾಗ್ತದೆ. ಆದಾಗ ಮಕ್ಕಳು ಅಬ್ಸರ್ವೇಷನ್ ಮಾಡ್ತಾ ಇರ್ತವೆ. ಮಾಡಿದಾಗ ಈ ಸಣ್ಣ ಸಣ್ಣ ಮಕ್ಳಿಗೆ ಏನು ಮಾಡ್ತಾರೆ ಅಂದರೆ ಅವಕ್ಕಿನ್ನೂ ಹಲ್ಲು ಬಂದಿರೋಲ್ಲ, ದೌಡಿ ಅಷ್ಟೇ ಇರ್ತವೆ, ಅವಕ್ಕೆ ತಿನ್ನೋದಕ್ಕಾಗೋದಿಲ್ಲ. ಆವಾಗ ಈ ತಾಯಿ ಅಥವಾ ತಂದೆ ಅದನ್ನು ಜಮಡಿ ಮೆತ್ತಗೆ ಮಾಡಿ ಈ ಪಕ್ಷಿಗಳು ಗುಟ್ಟು ಕೊಡ್ತಾವಲ್ಲ ಮಕ್ಕಳಿಗೆ, ಆ ರೀತಿಯೊಳಗೆ ಬಾಯಂಜಲುಂಡು ಬೆಳೆದೇನ, ಆ ವಿಳ್ಯದೆಲೆಯ ರಸಭರಿತವಾಗಿರ್ತಕ್ಕಂಥ ವಿಳ್ಯದೆಲೆಯನ್ನು ಸಣ್ಣಗೆ ಮಾಡಿ ಅದನ್ನು ತುಟಿ ಮೇಲೆ ಇಟ್ಟು ಕೊಟ್ಟಾಗ ಅವು ಬಾಯಿ ಇಟ್ಟು ತಕ್ಕೊಳ್ತವೆ. ಆ ರೀತಿ ಒಳಗೆ ಯಾರು ಎಂಜಲುಂಡು ನೀ ಬೆಳೆದಿ ಅಂತ ಕೇಳಿದಾಗ ಹೇಳ್ಕೊಂಡು ಬರ್ತಾಳೆ, ಹಡೆದವ್ವನ ಬಾಯಂಜಲುಂಡು ಬೆಳೆದೇನ. ಅಮ್ಮ ಇವತ್ತು ಉತ್ತತ್ತಿ ಕೊಡ್ತಾಯಿದ್ರು, ನಾವು ಚಿಕ್ಕವರಿದ್ದಾಗೆಲ್ಲ ಉತ್ತತ್ತಿ ಅಂತ ಕೊಡ್ತಾಯಿದ್ರು, ಭಾಳ ಗಟ್ಟಿ ಅದು, ಅದನ್ನ ಜಂಬಡಿ ಕೊಡ್ತಾಯಿದ್ರು. ಕಬ್ಬು ತಿಂತಾಯಿದ್ವಿ ನಾವು ಚಿಕ್ಕವರಿದ್ದಾಗ. ಈಗಿನ ಹುಡುಗರಿಗೆ ಶುಗರ್ ಕೇನ್ ಅಂತ ಹೇಳಿ ಕಬ್ಬು ತಿಂಬಲ್ಲ, ಅವರು ಕಬ್ಬಿನ ಹಾಲು ಕುಡಿದು ಬಿಡ್ತಾರೆ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಕಬ್ಬು ತಿನ್ನಬೇಕು, ಕಬ್ಬು ತಿನ್ನಬೇಕಾದ್ರೆ ಹಿಂಗೆ ಕಿತ್ತಿದಾಗ ನಮಗೆ ಬರ್ತಾ ಇದ್ದಿಲ್ಲ ಚಿಕ್ಕವ್ರು ನಾವು. ಅವಾಗ ನಮ್ಮ ದೊಡ್ಡವ್ರು ಏನು ಮಾಡ್ತಾಯಿದ್ರು, ಅದನ್ನ ಹಿಂಗೆ ತೆಗೆದು ಕೊಡ್ತಾಯಿದ್ರು. ಬಾಯಂಜಲುಂಡು. ಇವತ್ತು ಎಂಜಲು ಅಂದರೆ ಬೇರೆ ಅರ್ಥದೊಳಗೆ ಹೇಳ್ತೀವಿ ನಾವು. ಎಲ್ಲವೂ ಕೂಡ ವಚನ ಸಾಹಿತ್ಯದೊಳಗೆ ಎಂಜಲ ಬಗ್ಗೆ ಹೇಳ್ಕೊಂಡು ಬರ್ತಾರೆ, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಬಾಯಂಜಲುಂಡು ಪ್ರೀತಿಯನ್ನು ಹಂಚಿಕೊಳ್ಳೋದು ಅಂತ ಅರ್ಥ. ಅದು ಇವಾಗಿನ ಪ್ರೀತಿ ಬೇರೆ. ಯಾರು ಎಂಜಲನ್ನು ಉಂಡು ನೀವು ಬೆಳೆದಿ ಅಂದರೆ ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಳ್ಯವ, ಹಡೆದವನ ಬಾಯಂಜಲುಂಡು ಬೆಳೆದೇನ. ನಾನು ಇಷ್ಟು ಚೆಂದ ಬೆಳಿಲಕ್ಕ ಕಾರಣ ನಮ್ಮ ಅವ್ವ ಕಾರಣ ಅನ್ನೋಂಥ ರೀತಿಯೊಳಗೆ ಆ ಹೆಣ್ಣು ತವರಿನ ಬಗ್ಗೆ ಹೇಳ್ಕೊಂಡು ಬರುವಂಥ, ತಾಯಿಯ ಬಗ್ಗೆ ಹೇಳ್ಕೊಂಡು ಬರುವಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯ 8. ಯಾರು ಇದ್ದರೂ ನನ್ನ ತಾಯವ್ವನ ಹೋಲಾರ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ಯಾರ ಹೋಲಾರ. ನಮ್ಮ ತಾಯಿ ಮುಂದೆ ಯಾರೂ ಕೂಡ ಹೋಲಿಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಮ್ಮನೇ ಗ್ರೇಟ್. ಅಮ್ಮನ ಮುಂದೆ ಬೇರೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದೇ ಹಾಗೆ ಸಾವಿರ ಕೊಳ್ಳಿ ಒಲೆಯಾಗ ಇವತ್ತೆಲ್ಲ ಗ್ಯಾಸ್ ಬಂದಿದ್ದಾವೆ. ಜನಪದಕ್ಕೆ ಹೋಗ್ರಿ ಒಂದು ಸಲ ಆತ್ಮೀಯ ವಿದ್ಯಾರ್ಥಿಗಳೇ, ಸಿಟಿಯಲ್ಲಿರುವಂಥ ನನ್ನೆಲ್ಲ ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಅಜ್ಜ ಅಜ್ಜಿ ಅಥವಾ ಅಪ್ಪನ ಕಡೆ ಯಾರಾದರೂ ಹಳ್ಳಿ ಊರುಗಳಲ್ಲಿದ್ದರೆ ದಯವಿಟ್ಟು ಒಂದು ಸಲ ಹಳ್ಳಿ ಊರಿಗೆ ವಿಸಿಟ್ ಮಾಡಿರಿ. ಅಲ್ಲಿ ಹೋಗಿ ಒಂದು ಸಲ ಅಲ್ಲಿ ಇರುವಂಥ ಒಲೆಗಳನ್ನು ನೋಡಿರಿ, ಅಲ್ಲಿರುವಂಥ ಮನೆಗಳನ್ನು ನೋಡಿರಿ, ಅಲ್ಲಿರುವಂಥ ಅವರ ವಾತಾವರಣವನ್ನು ನೋಡ್ಕೊಂಬರ್ರಿ. ಆವಾಗ ಈ ಜನಪದ ಸಾಹಿತ್ಯ ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ ಅನ್ನುವಂಥದ್ದು. ಸುಮ್ಮನೆ ಸಿಟಿಯೊಳಗೆ ಕೂತ್ಕೊಂಡು ಮಾತಾಡಿದ್ರಲ್ಲ. ಸಾವಿರ ಕೊಳ್ಳಿ ಒಲಿಯಾಗ, ಅನ್ನುವಂಥದ್ದು ಇತ್ತವಾಗ. ಕೊಳ್ಳಿ ಇಡ್ತಾಯಿದ್ರು, ಕಟ್ಟಿಗೆಗಳನ್ನು ಇಡ್ತಾಯಿದ್ರು, ಸಾವಿರ ಕೊಳ್ಳಿ ಇಡ್ತಾಯಿದ್ರು.
ಆ 1000 ಕೊಳ್ಳಿ ಒಲೆಯಾಗಿದ್ದರೂ ಕೂಡ ಜ್ಯೋತಿ, ದೇವ್ರ ಮನೆಯ ಜ್ಯೋತಿ ಅದು ಬೇರೆನೇ ಇರ್ತದೆ, ಅದು ಬೇರೆನೇ ಇರ್ತದೆ. ಇದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ದಿವಂಗತ ನನ್ನ ಗುರುಗಳಾಗಿರ್ತಕ್ಕಂಥ ಇಟಗೀರಣ್ಣನವರು ಹಂಪ್ಯಾಗ ಏಸು ದೇವಸ್ಥಾನಗಳಿದ್ರೇನು, ಹಂಪ್ಯಾಗ ಎಷ್ಟು ದೇವಸ್ಥಾನಗಳಿದ್ರೇನು, ವಿಜಯ ವಿಠ್ಠಲ ದೇವಸ್ಥಾನದ ವೈಭವನೇ ಬೇರೆ, ವಿಜಯ ವಿಠ್ಠಲ ದೇವಸ್ಥಾನದ ವೈಭವನೇ ಬೇರೆ. ಕಲ್ಲಿನ ತೆರೆದಲ್ಲ ಆ ಭಾಗ. ಹಾಗೆ ಎಷ್ಟು ಕೊಳ್ಳಿ ಇದ್ರೇನು ಆ ಜ್ಯೋತಿಯನ್ನು ಯಾರೂ ಕೂಡ ಹೋಲೋದಕ್ಕೆ ಸಾಧ್ಯ ಇಲ್ಲ, ತಾಯಿಯನ್ನು ಹೋಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರ. ತಾಯಿ ಭಾಳ ದೊಡ್ಡ ಆಸ್ತಿ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಆಸ್ತಿ ಅಂದರೆ ತಾಯಿ. ಯಾರಿದ್ದರೂ ನನ್ನ ತಾಯವ್ವನ ಹೋಲಾರ, ನನ್ನ ತಾಯವ್ವನ ಹೋಲಾರ, ಆ ಅಭಿಮಾನ ಇರಬೇಕು. ನನ್ನಪ್ಪ, ನನ್ನಮ್ಮ, ನನ್ನಕ್ಕ, ನನ್ನ ತಮ್ಮ, ನನ್ನ ತಂಗಿ ಅನ್ನುವಂಥ ಪ್ರೀತಿ ವಾತ್ಸಲ್ಯದಿಂದ ಬೆಳೆದಿರ್ತಕ್ಕಂಥವ್ರು ಜನಪದರು. ಹಾಗಾಗಿ ಮೊದಲಿಗೆ ಹೇಳಿದೆ, ಸಾಮೂಹಿಕ ಸೃಷ್ಟಿ ಜನಪದ ಸಾಹಿತ್ಯ ಅನ್ನುವಂಥದ್ದು. ಒಬ್ಬರೇ ಕೂತ್ಕೊಂಡು ಮಾಡಿದಂಥವ್ರಲ್ಲ, ರೂಮ್ನಾಗ ಕೂತ್ಕೊಂಡು ಒಬ್ಬರೇ ಕೂತ್ಕೊಂಡು ಬರೆದಂಥವ್ರಲ್ಲ, ಸಾಮೂಹಿಕವಾಗಿ ಬೆಳೆದಂಥವ್ರು. ಇಡೀ ಕುಟುಂಬ. ಇವತ್ತಿಗೂ ನಾನು ಕನ್ನಡ ಪಾಠ ಮಾಡಬೇಕಾದ್ರೆ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ, ಈ ಪದ್ಯ ಮಾಡಬೇಕಾದ್ರೆ ಎಷ್ಟು ಜನ ಇದ್ದಿರಿ ನೀವು ಮನೆಯಲ್ಲಿ ಅಂತ. ಸರ್ ಮಿನಿಮಮ್ 50 ಜನ ನಾವು ಮನೆಯಲ್ಲಿ ಒಬ್ಬರೇ ಇದ್ದೀವಿ ಸರ್, ಎಲ್ಲರೂ ಒಟ್ಟಾಗಿದ್ದೀವಿ ಸರ್ ಅಂತ ಹೇಳ್ತಾಯಿದ್ರು. ಮಕ್ಕಳ ಜೊತೆಗೆ ಅನುಭವಗಳನ್ನು ಹಂಚ್ಕೊಂಡಿರ್ತಕ್ಕಂಥ ವಿಚಾರ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. 50 ಜನ ಒಂದೇ ಮನೆಯೊಳಗೆ ಒಂದೇ ಒಲಿ, ಮತ್ತು 50 ಒಲಿಗಳಿಲ್ಲ. ಚಿಕ್ಕಪ್ಪ, ಮಾವ, ಚಿಕ್ಕಮ್ಮ, ದೊಡ್ಡಮ್ಮ, ಅಣ್ಣ, ತಮ್ಮಂದರು, ಅತ್ತೆಂದರು ಎಲ್ಲರೂ ಒಂದೇ ಮನೆಯಲ್ಲಿರುವಂಥದ್ದು ರಿಯಲಿ ಗ್ರೇಟ್. ಹೇಳ್ಕೊಂಡು ಬರ್ತಾರೆ, 1000 ಕೊಳ್ಳಿ ಒಲೆಯಾಗ ಎಷ್ಟೇ ಜನ ಇದ್ದರೂ ಕೂಡ ಜ್ಯೋತಿ ನಿನ್ಯಾರ ಹೊಲ್ಯಾರ. ಜ್ಯೋತಿನೇ ಬೇರೆ, ಜಗಜ್ಯೋತಿ ಅಂತ ಹೇಳ್ತಾರಲ್ಲ, ಆ ಜ್ಯೋತಿಯ ವೈಶಿಷ್ಟ್ಯನೇ ಬೇರೆ. ಆ ಹಿನ್ನೆಲೆಯೊಳಗೆ ತಾಯಿಯನ್ನು ಅದ್ಭುತವಾಗಿ ಹೋಲಿಕೆ ಮಾಡುವಂಥ ಪದ್ಯ 9. ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು, ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು, ಹುತ್ತದ ಒಳಗಿರೋ ಸರ್ಪಾನ, ಹುತ್ತದ ಒಳಗಿರೋ ಸರ್ಪಾನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹೆಣ್ಣುಮಕ್ಕಳ ದುಃಖ ಇನ್ನು ಹುಟ್ಟದ ಇರಲಿ ನಾರಿಯರೆನ್ನವೋಲ್ ನೋಡ್ಕೊಂಬಂದೀವಿ ನಾವು, ಅಥವಾ ಪ್ರಥಮ ವರ್ಷದೊಳಗೆ ಸೀತೆಯನ್ನು ನೋಡ್ಕೊಂಡು ಬಂದಿದ್ದೀವಿ ನೀವು. ಏನೆಲ್ಲ ಆ ಕಷ್ಟ, ಹೆಣ್ಣಿನ ದುಃಖ, ಹೆಣ್ಣಿನ ಆ ಸಂಕಟ, ನೋವುಗಳು, ಅದು ಕೇವಲ ತಾಯಿಗೆ ಮಾತ್ರ ಗೊತ್ತಾಗ್ತದಂತೆ. ಯಾಕಂದ್ರೆ ತಂದೆಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಹೊರಗಡೆ ಇರ್ತಾನೆ ತಂದೆ, ಯಾವಾಗಲೂ ಕೂಡ ದುಡಿಯುವಂಥ ವ್ಯಕ್ತಿಯಾಗಿರ್ತಾನೆ. ಒಳಗಿನ ವಿಚಾರಗಳನ್ನು ತಿಳಿಯಬಲ್ಲವಳು ಅಂದರೆ ತಾಯಿ. ಹೆಣ್ಣು ಮಕ್ಕಳಿಗೆಲ್ಲ ದುಃಖವನ್ನು ಹೆತ್ತವ್ವ ಮಾತ್ರ ಬಲ್ಲಳು, ಆಕೆ ಮಾತ್ರ ಗೊತ್ತಾಗ್ತದೆ, ಅಪ್ಪ ಅಮ್ಮ ಮಾತ್ರ ಗೊತ್ತಾಗ್ತದೆ ಮಕ್ಕಳ ಸಂಕಟ ಏನಂತ. ಅದು ಹೇಗೆ ಅಂದರೆ, ಹುತ್ತದ ಒಳಗಿರೋ ಸರ್ಪಾನ ಬೇಗೆಯ, ಹುತ್ತ ಇವತ್ತು ನಾವು ನೋಡ್ತೀವಿ ಹಾವಿನ ಹುತ್ತುಗಳು ಅಂತ ಹೇಳ್ತೀವಲ್ಲ, ಆ ಹುತ್ತಿನ ಒಳಗಿರುವಂಥ ಸರ್ಪ, ಆ ಬೇಗೆ, ಅದು ಉಷ್ಣ, ಕಾವು, ಶಿಖರದ ಮೇಲೆ, ತಲೆಯ ಮೇಲಿರುವಂಥ ಮೇಲ್ಭಾಗದಲ್ಲಿರುವಂಥ ನೆತ್ತಿಯ ಮೇಲಿರುವ ಶಿವಬಲ್ಲ. ನೆತ್ತಿಯ ಮೇಲೆ ಇಟ್ಕೊಂಡಿರ್ತಕ್ಕಂಥ ಶಿವ, ಆ ನೆತ್ತಿಯ ಮೇಲೆ ಸುಡು ಬಿಸಿಲು ಅಂತ ಕರಿತೀವಿ ನಾವು. ಅದರ ಕಾವು, ನೆತ್ತಿ ಸುಟ್ಟು ಹೋತು ಅಂತ ಹೇಳ್ತಾರೆ, ಅಷ್ಟೊಂದು ಬಿಸಿಲಿದೆ ಅಂತ ಹೇಳ್ತಾರೆ. ಆ ನೆತ್ತಿಯ ಮೇಲಿರುವಂಥ ಶಿವಬಲ್ಲ, ಶಿವನಿಗೆ ಮಾತ್ರ ಆ ಶಾಖ, ಉಷ್ಣ, ಆ ದುಃಖ, ಆ ನೋವು, ಆ ಒಳಗಿರುವಂಥ ಧಗೆ ಆ ಹೆತ್ತ ತಾಯಿಗೆ ಮಾತ್ರ ಗೊತ್ತಾಗ್ತದೆ, ಶಿವನಿಗೆ ಮಾತ್ರ ಗೊತ್ತಾಗ್ತದೆ ಅನ್ನುವಂಥ ವಿಚಾರಗಳನ್ನು ಪದ್ಯ 11ರಲ್ಲಿ, ಪದ್ಯ 10ರಲ್ಲಿ ನಾವು ನೋಡ್ಕೊಂಡು ಬರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇನ್ನು ಪದ್ಯ 11. ತಾಯವ್ವನ ನೆನೆಯುವುದು ಯಾಯಾಳಿಯ ಹೊತ್ತ. ಕಠಿಣ ಶಬ್ದಗಳ ಅರ್ಥಗಳಲ್ಲಿ ಯಾಯಾಳಿ ಅಂತ ಕೇಳುವಂಥ ಸಂಭವ ಉಂಟು. ಯಾಯಾಳಿ ಅಂದರೆ ಸಮಯ ಅಂತ. ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ನ ಹಿನ್ನೊಳಗೆ ಶಬ್ದಾರ್ಥಗಳು ಅಂತಿದ್ದಾವೆ, ಅದರಲ್ಲಿ ಕೇಳ್ತಾರೆ. ಈ ಪದ್ಯದೊಳಗೆ ಕೇಳುವಂಥ ಸಂಭವನೀಯ ಕಠಿಣ ಶಬ್ದ ಯಾವುದು ಅಂದರೆ ಯಾಯಾಳಿ ಅಂತ ಕೇಳಬಹುದು ಅಂತ. ಯಾಯಾಳಿ ಅಂದಾಗ ಸಮಯ. ತಾಯವ್ವನ ನೆನೆಯುವುದು ಯಾಯಾಳಿಯ ಹೊತ್ತ, ಊರೆಲ್ಲ ಉಂಡು ಮಲಗಾನ, ಊರೆಲ್ಲ ಉಂಡು ಮಲಗಾನ, ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆದವನ ನೆನೆದೇನ. ಯಾವಾಗ ನೆನಿಬೇಕು ತಾಯಿನ? ತಂಪನತ್ತೆ ನೆನಿಬೇಕು ಅಂತ ಹೇಳ್ತಾರೆ. ತಾಯಿ ಹೊಟ್ಟೆ ತಣ್ಣಗದ ಹೋಗು ಅಂತಾರೆ. ತಾಯಿಯನ್ನು ಯಾವಾಗ ನೆನಿಬೇಕು? ಇಂಥದ್ದೇ ಟೈಮ್ ಅಂತಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಲ್ಯಾಂಗ್ವೇಜ್ ಯಾವಾಗ ಓದಬೇಕು ಅಂತ, ಸರ್ ಮ್ಯಾಥ್ಸ್ ಯಾವಾಗ ಓದಬೇಕು, ಸೈನ್ಸ್ ಯಾವಾಗ ಓದಬೇಕು? ಓದೋದಕ್ಕೆ ಇದೇ ಟೈಮ್ನಾಗ ಓದಬೇಕು ಅಂತ ಏನಿಲ್ಲ. ನಿನಗೆ ಮೂಡ್ ಇರಬೇಕಷ್ಟೇ, ಓದಬೇಕು ಅಂತ ನಿನಗೆ ಅನ್ನಿಸ್ಬೇಕು. ಹಾಗೆ
ತಾಯಿನ ನೆನೆಸೋದಕ್ಕೆ, ದೇವ್ರ ಧ್ಯಾನ ಮಾಡೋದಕ್ಕೆ, ನಾ ಕಲಿಬೇಕು ಅನ್ನುವಂಥ ಆಸಕ್ತಿಗೆ ಇಂಥದ್ದೇ ಟೈಮು ಅಂತಿಲ್ಲ. ಕೆಲವೊಬ್ರು ಟೈಮ್ ಟೇಬಲ್ ಹಾಕಿ ಕೊಡ್ತಾರೆ, ಇಂಥ ಟೈಮ್ನಾಗ ಓದಬೇಕು, ಇಂಥ ಟೈಮ್ನಾಗ ಊಟ ಮಾಡಬೇಕು. ಹಂಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋದಲ್ಲ. ನಿನಗೆ ಯಾವಾಗ ಮೂಡಿದೆ, ನಿನಗೆ ಯಾವಾಗ ಕಲಿಬೇಕು ಅಂತ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಓದ್ಕೊಳ್ಬೇಕು. ಹಾಗೆ ತಾಯಿನ ಇಂಥ ಟೈಮ್ನಾಗ ನೆನೆಬೇಕು ಅಂತ ಏನೂ ರೂಲ್ಸ್ ಇಲ್ಲ. ತಾಯವನ್ನು ನೆನೆಯೋದು ಯಾಳಿ ಹೊತ್ತ ಯಾವ ಸಮಯದೊಳಗಾದ್ರೂ ನೀವು ತಾಯಿಯನ್ನು ನೆನಪು ಮಾಡ್ಕೊಳ್ಬೋದು. ಊರೆಲ್ಲ ಉಂಡು ಮಲಗಾನ ನಿಶಬ್ದವಾಗಿರ್ತಕ್ಕಂಥ ಸಂದರ್ಭದೊಳಗೆ ಮೌನವಾಗಿ ಕುತ್ಕೊಂಡಾಗ ನಿಮಗೆಲ್ಲ ಹಳೆಯ ನೆನಪುಗಳು ಬರ್ತಾವೆ ನೋಡ್ರಿ. ಅದಕ್ಕೆ ಮೌನವಾಗಿರು ಅಂತ ಹೇಳ್ತಾರೆ DVG ಅವರು. ಮತ್ತೊಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ. ಒಂದು 10 ನಿಮಿಷ ಮೆಡಿಟೇಷನ್ ಅಂತಿರಲ್ಲ ನೀವು, ಏನಿಲ್ಲ. ಈ ಸಾಹಿತ್ಯಗಳು ಓದಿಬಿಟ್ರೆ ಮೆಡಿಟೇಷನ್ ಎಲ್ಲವೂ ಗೊತ್ತಾಗ್ತದೆ. ಊರೆಲ್ಲ ಉಂಡು ಮಲಗಾನ, ಇಡೀ ಊರೆಲ್ಲ ನಿಶಬ್ದವಾಗಿರ್ತಕ್ಕಂಥ ಸಂದರ್ಭದೊಳಗೆ ಬೆಳ್ಳಿ ಚಿಕ್ಕಿ ಹೊಂಡಾಗ, ಬೆಳಗ ಮುಂಜಾನೆ ಬೆಳ್ಳಿ ಮೂಡಿತ್ತು, ಕೋಳಿ ಕೂಗಿತು ಅಂತಾರಲ್ಲ. ಆ್ಯಕ್ಚುಲಿ ಕೋಳಿ ಕೂಗೋದಿಲ್ಲ, ಹುಂಜು ಕೂಗೋದು. ಓಕೆ, ಬೆಳ್ಳಿ ಚಿಕ್ಕಿ ಹೊಂಡಾಗ, ಬೆಳ್ಳಿ ಚಿಕ್ಕಿ ಅಂತ ಮೂಡ್ತದೆ. ಆ ಟೈಮ್ನೊಳಗೆ ಹಡೆದವನ್ನ ನೆನೆದೆ. ಬೆಳಗ ಮುಂಜಾನೆ ತಾಯಿ ನೆನಪಾಗ್ತಾಳೆ. ಆ ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಳ್ಳುವಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯಗಳನ್ನು ನಾವಿಲ್ಲಿ ನೋಡ್ಕೊಂಡು ಬರ್ತೇವೆ. ಯಾವ ಟೈಮ್ನೊಳಗೆ ತಾಯಿ ನೆನೆಸಬೇಕು ಅನ್ನುವಂಥ ವಿಚಾರಗಳನ್ನು ಪದ್ಯ 11ರಲ್ಲಿ ಹೇಳಿಕೊಂಡು ಬರ್ತಾರೆ. ಇಂಥ ತಾಯಿಯನ್ನು ಅಲ್ಲಿರುವಂಥ ತಮ್ಮ ಅಣ್ಣ ಅಥವಾ ತಮ್ಮ ಬೈತಾ ಇರ್ತಾನೆ. ಅಮ್ಮನ್ನು ಬೈದಾಗ ಅಲ್ಲಿರುವಂಥ ಹೆಣ್ಣು, ಅಲ್ಲಿರುವಂಥ ಮಗಳಿಗೆ ಎಷ್ಟು ನೋವಾಗ್ತದೆ. ಅಥವಾ ಅಣ್ಣನಿಗೆ ತಮ್ಮನಿಗೆ ಬುದ್ಧಿವಾದ ಹೇಳ್ತಾಳೆ ಅವಳೊಬ್ಬ ಹೆಣ್ಣಾಗಿ. ಏನಂತ? ತಾಯವ್ವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ತಾಯವ್ವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಭಾಳ ದಿನದಾಕೆ ಹಡೆದವನ ಬೈದಾರ ಭಾಳ ಮರುಗ್ಯಾಳ ಮನದಾಗ. ಏ ಹುಚ್ಚು ತಮ್ಮ, ಏ ಬುದ್ಧಿಗೇಡಿ ತಮ್ಮ, ಬೈಬೇಡ ಅಮ್ಮನ್ನ, ತಾಯಿನ ಬೈಬೇಡ. ಭಾಳ ದಿನ ಹಾಕಿ ಹಡೆದವನ, ನೀನು ಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟು ಹಡ್ದಂಥವ್ರು. ಹೆಣ್ಣು ಹುಡ್ತೇನಂತಿರ್ತಿದ್ರು ಅವಾಗಿನ ಕಾಲಕ್ಕೆ. ಗಂಡು ಹುಟ್ಟಿದರೆ ಭಾಳ ಅಪೇಕ್ಷೆ ಪಟ್ಟು ಹಡ್ಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದು. ಭಾಳ ದಿನ ಹಾಕಿ ಹಡೆದವನ, ಭಾಳ 9 ತಿಂಗಳು ನಮ್ಮನ್ನು ಜೋಪಾನ ಮಾಡಿ ಈ ಭೂಮಿಗೆ ತಂದಿರ್ತಕ್ಕಂಥವ್ರು. ಅದರಲ್ಲೂ ಗಂಡು ಹುಟ್ಟ್ಯದ ಅಂದಾಗ ಆವಾಗಿನ ಸಂಭ್ರಮನೇ ಬೇರೆ. ಬೈಬೇಡ ಆಕಿನ್ನ. ಬೈದ್ರೆ ನೀನು ಒಂದು ವೇಳೆ ಆಕಿನ ಏನಾದರೂ ನೀನು ಬೈದಿ ಅಂದರೆ ಭಾಳ ಮರುಗಾಳ ಮನದಾಗ, ಹೊರಗಡೆ ಹಾರಾಡೋದಿಲ್ಲ ಆಕಿ. ಮನಸ್ಸಿನೊಳಗೆ ಭಾಳ ನೊಂದುಕೊಳ್ತಾಳೆ, ಮನಸ್ಸಿನೊಳಗೆ ಭಾಳ ಬೇಜಾರು ಮಾಡ್ಕೊಳ್ತಾಳೆ. ಯಾವಾಗ ಮನಸ್ಸಿಗೆ ನೋವಾಯಿತು, ಹಾರ್ಟಿಗೆ ನೋವಾಯಿತು, ಹೃದಯಕ್ಕೆ ನೋವಾಯಿತು, ಆವಾಗಲೇ ಹಾರ್ಟ್ ಅಟ್ಯಾಕ್ ಆಗೋದು. ಭಾಳ ಮರಿಗಾಳ ಮನದಾಗ, ಮನಸ್ಸೊಳಗೆ ನೊಂದುಕೊಳ್ತಾರಲ್ಲ, ಅದರ ಶಾಪ ಎಲ್ಲರಿಗೂ ತಟ್ತದೆ. ಹಾಗಾಗಿ ಹೇ ತಿಳಿಗೇಡಿ ತಮ್ಮ, ಹೇ ಬುದ್ಧಿಗೇಡಿ ತಮ್ಮ, ತಾಯಿಯನ್ನು ಬೈಬೇಡಪ್ಪ ಅನ್ನುವಂಥ ಹೇಳಿತೊಳಗೆ ಅಕ್ಕ ಆದಂಥವಳು ಅಥವಾ ತಂಗಿ ಆದಂಥವಳು ತನ್ನ ತಮ್ಮನಿಗೆ ಹೇಳುವಂಥ ಬುದ್ಧಿವಾದದ ಪದ್ಯ 12 ಅನ್ನುವಂಥದ್ದು. ಇನ್ನು ತಾಯಿ ಇಲ್ಲದ ಮೇಲೆ ತವರಿಗೆ ಹೋಗಬಾರ್ದು ಅನ್ನುವಂಥದ್ದು ಜನಪದರು ಹೇಳ್ತಾರೆ. ಅಮ್ಮ ಇಲ್ಲ ಅಂದಮೇಲೆ ಆ ತವ್ರ ಮನೆ ಏನೂ ಇಲ್ಲ, ಬರಿದಾಗಿ ಬಿಡ್ತದೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಬರುವಂಥ ಅನುಭವದ ಪದ್ಯ 13. ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ಲದ ಕೆರೆಗೆ ಕರು ಬಂದು, ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ. ಉದಾಹರಣೆ ಭಾಳ ಅದ್ಭುತವಾಗಿ ಕೊಡ್ತಾರೆ. ಎಲ್ಲ ನಮ್ಮ ವೈವಾಹಿಕ ಜೀವನದಲ್ಲಿ ಬಂದು ಹೋಗುವಂಥ ಅಂಶಗಳನ್ನೇ ಉದಾಹರಣೆಯಾಗಿ ಕೊಡುವಂಥದ್ದು. ನೀರಿಲ್ಲದ ಕೆರೆಗೆ ಕರು ಬಂದು ಹೋಗೋದು. ದೊಡ್ಡ ಆಕಳಲ್ಲ, ತಾಯಿ ಆಕಳಲ್ಲ, ಕರು, ಸಣ್ಣ ಪುಟ್ಟ ಕರು ಭಾಳ ದೂರ ಗುಡ್ಡ ಕಡೆಗೆ ಹೋಗಿದೆ ಮೇಯೋದಕ್ಕೆ, ಹುಲ್ಲು ಮೇಯೋದಕ್ಕೆ. ಬಾಯಾರಿಕೆ ಆಗಿದೆ, ಅಲ್ಲಿ ಕೆರೆಯದ ಅಂತ ಬಂತು ನೀರು ಕುಡಿಬೇಕು ಅಂತ. ಆ ನೀರು ಕುಡಿಯೋಕ್ಕೆ ಬಂದಿರತಕ್ಕಂಥ ಪುಟ್ಟ ಕರುವಿಗೆ ಕೆರೆ ಹತ್ತಿರ ಬಂದು ನೀರು ಇಲ್ಲದಂಥ ಸಂದರ್ಭದೊಳಗೆ ಎಷ್ಟು ನೋವು ಆಗ್ತದಲ್ಲ, ಹಾಗೆ ಅಮ್ಮ ಇಲ್ಲದಂಥ ತವ್ರ ಮನೆಗೆ ಹೆಣ್ಣು ಮಕ್ಕಳು ಹೋದರೆ ಅಷ್ಟೇ ನೋವಾಗ್ತದೆ. ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ಮನಸ್ಸನ್ನು ಅಲ್ಲಿ ಬಿಡಬೇಡ. ಕಂಟ್ರೋಲ್ ಯುವರ್ ಮೈಂಡ್, ಮನಸ್ಸನ್ನು ಕಂಟ್ರೋಲ್, ಮನೋನಿಗ್ರಹ ಅಂತ ಹೇಳ್ಕೊಂಡು ಬರ್ತಾರೆ. ಮನಸ್ಸನ್ನು ಹೆಂಗೆ ಬೇಕಾದಂಗೆ ಹರಿದು ಬಿಡಬಾರ್ದು. ಅದನ್ನು ಈ ವಯಸ್ಸಿನೊಳಗೆ ಮನಸ್ಸು ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇರ್ತದೆ, ಕಂಟ್ರೋಲ್ ಮಾಡಬೇಕು.
ಅದೇ ಮನೋನಿಗ್ರಹ. ತಾಯಿ ಇಲ್ಲದವ್ರಿಗೆ ಅಮ್ಮ ಇಲ್ಲ ಅಂತ ಗೊತ್ತದ, ಮನಸ್ಸನ್ನು ಆ ಕಡೆ ಬಿಡಬೇಡ. ಮನಸ್ಸು ಆ ಕಡೆ ಬಿಟ್ಟು ಅಂದರೆ ಏನಾಗ್ತದೆ, ತಾಯಿ ನೋಡಬೇಕು ಅಂತ ಹಂಬಲ ಆಗ್ತದೆ, ಅಲ್ಲಿಗೆ ಹೋಗ್ತೀಯ, ತಾಯಿ ಇರೋದಿಲ್ಲ ಅಲ್ಲಿ, ಆ ಸ್ಥಾನದೊಳಗೆ ತಾಯಿ ಇಲ್ಲ, ಮನಸ್ಸಿಗೆ ಭಾಳ ನೋವಾಗ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ನೀರಿಲ್ಲದ ಕೆರೆಗೆ ಕರು ಬಂದು, ನೀರೇ ಇಲ್ಲ ಕೆರೆಯೊಳಗೆ, ಅಲ್ಲಿಂದ ಕರು ಬಂತು ನೀರು ಕುಡಿಬೇಕು ಅಂತ. ನೀರಿಲ್ಲದಂಥ ಕೆರೆಯನ್ನು ನೋಡಿದಾಗ ತಿರುಗಿ ವಾಪಸ್ ಬರಬೇಕಾದ್ರೆ ಆಗ ಅದರ ದುಃಖ ಏನಿದೆಯಲ್ಲ, ಆ ರೀತಿಯೊಳಗೆ ದುಃಖ ನಮಗೆ ಆಗ್ತದೆ ಅನ್ನುವಂಥ ಮಾತನ್ನು ಪದ್ಯ 13ರಲ್ಲಿ ಹೇಳ್ಕೊಂಡು ಹೋಗುವಂಥ ಪದ್ಯ. ಇನ್ನು ತಂದೆ ತಾಯಿ ಬಗ್ಗೆ ಭಾಳ ಅದ್ಭುತವಾಗಿ ಜನಪದರು ಹೇಳಿಕೊಂಡು ಬರ್ತಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು. ಉಂಗುರ ಉಡುದಾರ ಮುರುದಾರ ಮಾಡಿಸಬಹುದು, ಉಂಗುರ ಉಡುದಾರ ಮುರುದಾರ ಮಾಡಿಸಬಹುದು, ಮಡದಿ ಸತ್ತಾರ ತರಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂಥ ತಂದೆ ತಾಯಲ್ಲಿ ಸಿಕ್ಕಾರ, ತಂದೆ ತಾಯಲ್ಲಿ ಸಿಕ್ಕಾರ. ಹಡೆದಂಥ ತಂದೆ ತಾಯಿಗಳ ಜೀವನದೊಳಗೆ ಏನಾದರೂ ತೊಗೊಂಬರ್ಬೋದು, ನಾವು ಬೇಕಾದ ತರ್ಬೋದು. ಆದರೆ ಅಪ್ಪ ಮತ್ತು ಅಮ್ಮನ್ನು ತರೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ತಂದೆ ತಾಯಿಯನ್ನು ತರೋದಕ್ಕೆ ಆಗೋದಿಲ್ಲ ಅನ್ನುವಂಥ ಜೀವನದ ಕಟು ಸತ್ಯವನ್ನು ಜನಪದರು ಹೇಳಿಕೊಂಡು ಬರ್ತಾರೆ. ಉಂಗುರ, ಕೈಯೊಳಗೆ ಉಂಗುರ ಹಾಕ್ಕೊಂಡಿರ್ತೀವಿ, ಅಕಸ್ಮಾತ್ ಇದು ಮುರಿತು ಅಂತ ತಿಳ್ಕೊಳ್ರಿ, ಮತ್ತೆ ನಾವು ಬಂಗಾರದ ಅಂಗಡಿಯೋ ಬೆಳ್ಳಿ ಅಂಗಡಿಗೆ ಹೋಗಿ ಈ ಉಂಗುರಕ್ಕೆ ಮತ್ತೊಂದು ಸ್ವಲ್ಪ ಹಾಕಿ ಮತ್ತೆ ಉಂಗುರ ಮಾಡಿಸ್ಬಹುದು. ಎಸ್ ಆರ್ ನೋ? ಕರೆಕ್ಟಾ? ಉಡ್ದಾರ ಅಂತ ಕಟ್ಟಿಕೊಳ್ತಾರೆ, ಅದು ಹರಿದೋಯ್ತು ಅಂತ ತಿಳ್ಕೊಳ್ರಿ, ಮತ್ತೊಂದು ಉಡ್ದಾರ ಕಟ್ಟಿಕೊಳ್ಬೋದು, ಮಾಡಿಸ್ಕೋಬೋದು. ಮನೆ ಬಿದ್ದೋತು, ಮತ್ತೊಂದು ಮನೆ ಕಟ್ಕೋಬೋದು. ಕಾರ್ ಆ್ಯಕ್ಸಿಡೆಂಟ್ ಆಯ್ತು, ಮತ್ತೊಂದು ಕಾರ್ ತರ್ಬೋದು. ಮಡದಿ ಸತ್ತಾರ ತರಬಹುದು. ಭಾಳ ವಿಚಿತ್ರವಾಗಿರ್ತಕ್ಕಂಥ ಜೀವನ. ಗಂಡ ಹೆಂಡ್ತಿರ್ತಾರೆ, ಹೆಂಡತಿ ಸತ್ತೋಗ್ಬಿಡ್ತಾಳೆ, ಎಲ್ಲರೂ ಊರಿನಾಗ ಸೇರಿ ಇಡೀ ಬಂಧು ಬಳಗ ಸೇರಿ ಗಂಡಸು ಮಗ ಇನ್ನೊಂದು ಮದುವೆ ಮಾಡ್ತಾಳೆ. ನೀವು ವಯಸ್ಸಿನೊಳಗೆ ಚಿಕ್ಕವನಿದ್ದಾನೆ ಇವನು, ಇನ್ನೊಂದು ಮದುವೆ ಮಾಡಿರಿ. ಮಡದಿ ಸತ್ತಾರ ತರಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ. ನಿನ್ನನ್ನು ಈ ಭೂಮಿಗೆ ತಂದಿರ್ತಕ್ಕಂಥ ತಂದೆ ತಾಯಿ ಸಿಗೋದೇ ಇಲ್ಲ. ಹಾಗಾಗಿ ಇರೋ ತನಕ ತಂದೆ ತಾಯಿಯನ್ನು ಭಾಳಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಬೇಕಾದ ಈ ಜಗತ್ತಿನೊಳಗೆ ಸಿಗ್ತದೆ. ಆದರೆ ನಮ್ಮನ್ನು ಈ ಭೂಮಿಗೆ ತಂದಿರ್ತಕ್ಕಂಥ, ನಮಗೆ ಈ ಜೀವವನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ಒಂದು ಸಲ ಕಳ್ಕೊಂಡ್ಬಿಟ್ರೆ ಮತ್ತು ಸಿಗೋದಿಲ್ಲ ಅನ್ನುವಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಪದ್ಯ 14ರಲ್ಲಿ ಹೇಳಿಕೊಂಡು ಬರ್ತಾರೆ. ಇನ್ನು ಕಡೆಯ ಪದ್ಯ 15ನೇ ಪದ್ಯ ನಿಮ್ಮ ಶೀರ್ಷಿಕೆಯ ಪದ್ಯದ ಶೀರ್ಷಿಕೆಯಲ್ಲಿರುವಂಥದ್ದು ಹಬ್ಬಲಿಯವರ ರಸಬಳ್ಳಿ. ಇಷ್ಟೆಲ್ಲ ಸಹಾಯವನ್ನು ಮಾಡಿರ್ತಕ್ಕಂಥ ತಾಯಿ ತಂದೆ, ಇಡೀ ತವರಿಗೆ ಒಳ್ಳೆಯದಾಗಲಿ ಅನ್ನೋಂಥ ರೀತಿಯೊಳಗೆ ಮಾಡಿರ್ತಕ್ಕಂಥ, ಇಂಥ ರೀತಿಯೊಳಗೆ ನಮ್ಗೆ ಒಳ್ಳೆಯದಾಗಲಿ ಅಂತ ಬಯಸಿರ್ತಕ್ಕಂಥ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸ ಹೇಗಿರಬೇಕು. ಹಾಲುಂಡ ತವರಿಗೆ ಏನೆಂದು ಹರಸಲಿ. ಇಷ್ಟೆಲ್ಲ ಒಳ್ಳೆಯದನ್ನು ಮಾಡಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಇಡೀ ಈ ಎಜುಕೇಷನ್ ವಿದ್ಯಾಭ್ಯಾಸದ ಜೀವನ ಅವಧಿಯೊಳಗೆ ಎಷ್ಟೆಲ್ಲ ಗುರುಗಳು ಬಂದು ಹೋಗಿರ್ತಾರಲ್ಲ, ಎಷ್ಟೆಲ್ಲ ವಿಚಾರಗಳು ಬಂದು ಹೋಗಿರ್ತಾವಲ್ಲ, ಅವು ಅಂಥ ಗುರುಗಳಿಗೆ ನೀವೇನು ಕೊಡೋದಕ್ಕೆ ಸಾಧ್ಯ? ಎಲ್ಲರೂ ಎಲ್ಲಿ ಕಂಡಾಗ ಒಂದು ನಮಸ್ಕಾರ ಭಾಳ ಇಂಪಾರ್ಟೆಂಟ್. ಹಾಲುಂಡ ತವರಿಗೆ, ಹಾಲುಂಡ ತವರು, ಇಡೀ ನನ್ನ ಜೀವನವನ್ನು ಬೆಳೆಸಿದಂಥ ಆ ಮನೆ, ಆ ಮನೆತನ, ಆ ಜೀವನ ಏನಂತ ಹರಿಸೋದಕ್ಕೆ ಸಾಧ್ಯ ಇದೆ? ಏನು ಮಾಡೋದಕ್ಕೆ ಸಾಧ್ಯ ಇದೆ? ಹೊಳೆ ದಂಡಿಲಿರುವ ಕರಿಕೀಯ ಕುಡಿ ಹಂಗ ಭಗವಂತನನ್ನು ಬೇಡಿಕೊಳ್ತಾಳಾಕಿ. ಹೊಳೆಯ ದಂಡಿಯಲ್ಲಿರುವ ಕರಿಕೀಯ ಕುಡಿ ಹಂಗ, ಹೊಳೆ ಅಂತಿರಬೇಕು, ನದಿ ಹರಿತಾ ಇರಬೇಕು, ಹೊಳೆ ಇರಬೇಕು. ಆ ಹೊಳೆಯ ಪಕ್ಕದೊಳಗೆ ದಡ ಇರ್ತದೆ, ದಡದೊಳಗೆ ಕರಿಕಿ ಅಂತ ಬೆಳೀತದೆ. ಗಣೇಶನಿಗೆ ಏರಿಸ್ತಾರೆ ಕರಿಕಿ, ಹುಲ್ಲು ಬೇರೆ ಕರಿಕಿ ಬೇರೆ. ಹೊಳೆಯ ದಂಡಿಯಲ್ಲಿರುವ, ಎಲ್ಲೋ ದೂರದಲ್ಲಿ ಅಲ್ಲ, ಪಕ್ಕದಲ್ಲೇ ಹೊಳೆ ಇರಬೇಕು, ಅಲ್ಲೇ ದಡ ಇರಬೇಕು, ಅಲ್ಲೇ ಹೊಳೆ ಇರಬೇಕು, ಅಲ್ಲೇ ದಡದ ಮೇಲೆ ಕರಿಕಿಯ ಕುಡಿ ಹಂಗ, ಕುಡಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಕರಿಕಿಯ ಕುಡಿ ಹಂಗ ಹಬ್ಬಲಿಯವರ ರಸಬಳ್ಳಿ. ಹೊಳೆಯ ದಂಡಿಯಲ್ಲಿರುವ ಕರಿಕಿಯ ಕುಡಿ ಹಂಗ, ಹೊಳೆ ಇರ್ತದೆ, ಹೊಳೆಯ ಪಕ್ಕದೊಳಗೆ ದಂಡೆ, ಆ ದಂಡೆಯ ಮೇಲೆ ಕರಿಕಿ ಅಂತ ಸಿಗುತ್ತೆ. ಹುಲ್ಲು ಬೇರೆ ಕರಿಕಿ ಬೇರೆ, ಗಣೇಶನಿಗೆ ಏರಿಸುವಂಥ ಕರಿಕಿ. ಕರಿಕಿಯ ಕುಡಿ ಹಂಗ ಬೆಳೆಯುವಂಥ ಪೈರು ಮೊಳಕೆಯಲ್ಲಿ
ಆ ಕರಿಕೆ ಬೆಳೀತಾ ಇರ್ತದೆ. ಹಾಗೆ ಹಬ್ಬಲಿಯವರ ರಸಬಳ್ಳಿ, ಇಡೀ ಎಲ್ಲ ಕಡೆಗೆ ಅವರ ಪ್ರೀತಿ ವಿಶ್ವಾಸಗಳು ಹಬ್ಬಬೇಕು, ಅಂಶಗಳು ಹಬ್ಬಬೇಕು, ಎಲ್ಲ ಭಾಗದಲ್ಲಿ ಆತನ ಹೆಸರು ಪಸರಿಸಬೇಕು, ಪ್ರಕಾಶಮಾನವಾಗಿ ಬೆಳಿಬೇಕು. ಆ ಹಿನ್ನೆಲೆಯೊಳಗೆ ಹಾಲುಂಡ ತವರಿಗೆ ಏನೆಂದು ಹರಸಲಿ, ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ತನಕ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ, ಏನಂತ ಮಾಡೋದಕ್ಕೆ ಸಾಧ್ಯ? ಹಾರೈಕೆ ಕೊಡ್ತಾ ಇದ್ದಾಳೆ, ಭಗವಂತನನ್ನು ಬೇಡಿಕೊಳ್ತಾ ಇದ್ದಾಳೆ. ಹೊಳೆಯ ದಂಡಿಲಿರುವ ಕರಿಕೆಯ ಕುಡಿ ಹಂಗೆ ಹಬ್ಬಲಿ ಅವರ ರಸಬಳ್ಳಿ. ಇಡೀ ನಮ್ಮ ತವರು ಮನೆಯ ಕೀರ್ತಿ, ಇಡೀ ನಮ್ಮ ತವರು ಮನೆಯ ಪ್ರೀತಿ ವಿಶ್ವಾಸಗಳು ಕರಿಕೆಯ ಕುಡಿ ಹಂಗೆ ಹಬ್ಬಲಿ ಅನ್ನುವಂಥ ರೀತಿಯೊಳಗೆ ಹೇಳ್ತಾ ಜನಪದರು ತಮ್ಮ ಪದ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ, ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥ ಪದ್ಯದೊಳಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪದ್ಯಗಳಲ್ಲಿ ನಿಮಗೇನಾದರೂ ಅರ್ಥ ಆಗದಿದ್ದರೆ ನನ್ನ ಈ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.